ಹುಳಿಮಾವು ಪೊಲೀಸರಿಂದ ಸೈಬರ್ ಕಳ್ಳರ ಭರ್ಜರಿ ಬೇಟೆಯಾಗಿದೆ. ಬೆಂಗಳೂರಿನ ಹುಳಿಮಾವು ಪೊಲೀಸರಿಂದ ಸೈಬರ್ ಕ್ರೈಮ್ ಜಾಲವನ್ನ ಪತ್ತೆ ಹಿಡಿಯುವಲ್ಲಿ ಸಕ್ಸಸ್ ಆಗಿದ್ದಾರೆ. ಇನ್ವೆಸ್ಟ್ಮೆಂಟ್ ಫ್ರಾಡ್ ಮಾಡ್ತಾ ಇದ್ದಂತ ಬೃಹತ್ ಜಾಲ ಪತ್ತೆಯಾಗಿರುವಂತದ್ದು. ಇನ್ನು ಈ ಒಂದು ವಿಚಾರದಲ್ಲಿ 12 ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. 3,20,00,000 ಹಣ ವಂಚನೆ ಮಾಡಿದಂತ ಕೇಸ್ ದಾಖಲಾಗಿತ್ತು. ಇನ್ನು ತನಿಖೆ ವೇಳೆ ಸೈಬರ್ ವಂಚಕರ ಬೃಹತ್ ಜಾಲವನ್ನ ಪತ್ತೆ ಹಚ್ಚುವಲ್ಲಿ ಜಯಶಾಲಿಯಾಗಿದ್ದಾರೆ ಪೊಲೀಸರು ಅಂತ ಹೇಳ್ಬೋದು. ಸೈಬರ್ ಕಳ್ಳರ ಭರ್ಜರಿ ಬೇಟೆಯಾಗಿದೆ. ಬೆಂಗಳೂರಿನ ಹುಳಿಮಾವು ಪೊಲೀಸರು ಸೈಬರ್ ಕ್ರೈಮ್ ಜಾಲವನ್ನ ಪತ್ತೆ ಮಾಡಿರುವಂತದ್ದು. ಇನ್ವೆಸ್ಟ್ಮೆಂಟ್ ಫ್ರಾಡ್ ಮಾಡ್ತಾ ಇರುತ್ತೆ ಈ ಒಂದು ಸೈಬರ್ ಕ್ರೈಮ್ ಜಾಲ, ಬೃಹತ್ ಜಾಲ. ಅದನ್ನ ಪತ್ತೆ ಹಚ್ಚುವಲ್ಲಿ ಗೆದ್ದಿದ್ದಾರೆ. 12 ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀವಿ ಸೈಬರ್ ಜಾಲದಲ್ಲಿ ಇರುವಂತವರು ಯಾರ್ಯಾರು ಇದ್ದಾರೆ ಅಂತ. ಬೆಂಗಳೂರಿನ ಹುಳಿಮಾವು ಪೊಲೀಸರು ಜಯಶಾಲಿ ಆಗಿದ್ದಾರೆ ಈ ಒಂದು ಸೈಬರ್ ಜಾಲವನ್ನ ಪತ್ತೆ ಹಚ್ಚೋದ್ರಲ್ಲಿ ಅಂತ. ಇನ್ನು ಮೊನ್ನೆ ಕೂಡ ನಾವು ಸಾಕಷ್ಟು ಈ ಒಂದು ವಿಚಾರದಲ್ಲಿ ಎಷ್ಟು ಲಕ್ಷಾಂತರ ಜನರು ಸೈಬರ್ ಕ್ರೈಮ್ ಜಾಲಕ್ಕೆ ಸಿಕ್ಕಾಕೊಂಡು ನರಳಾಡ್ತಿದ್ದಾರೆ, ತಮ್ಮ ಹಣ ಕಾಸನ್ನ ಕಳ್ಕೋತಾ ಇದ್ದಾರೆ ಅನ್ನುವಂತ ಸುದ್ದಿ ಬರ್ತಾ ಇತ್ತು. ಅದೇ ಒಂದು ವಿಚಾರವನ್ನ ಗಂಭೀರವಾಗಿ ತಗೊಂಡಿರುವಂತ ಅಧಿಕಾರಿಗಳು ಅಥವಾ ಪೊಲೀಸರು ಸೈಬರ್ ಜಾಲವನ್ನ, ಸೈಬರ್ ಕ್ರೈಮ್ ಜಾಲವನ್ನ ಪತ್ತೆ ಹಚ್ಚಿ ಪೊಲೀಸರು ಅವರನ್ನ ಹಿಡಿದುಹಾಕುವಲ್ಲಿ ಜಯಶಾಲಿಯಾಗಿದ್ದಾರೆ. ಇನ್ವೆಸ್ಟ್ಮೆಂಟ್ ಫ್ರಾಡ್ ಮಾಡ್ತಾ ಇರುತ್ತೆ ಈ ಗ್ಯಾಂಗ್. ಅವರನ್ನ ಪತ್ತೆ ಹಚ್ಚಿ 12 ಆರೋಪಿಗಳನ್ನ ಇದಾಗಲೇ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನೂ ಕೂಡ ಸಾಕಷ್ಟು ಮಂದಿ ಇದ್ದಾರೆ. ಇನ್ನು 3,20,00,000 ಇವರು ವಂಚನೆಯನ್ನ ಮಾಡಿರುವಂತದ್ದು. ತನಿಖೆಯನ್ನ ನಡೆಸಿ ಆರೋಪಿಗಳ ಜಾಲವನ್ನ ಪತ್ತೆ ಹಚ್ಚೋಕೆ ಮುಂದಾದಾಗ 12 ಜನ ಆರೋಪಿಗಳು ಈಗ ಪೊಲೀಸರಿಗೆ ಸಿಕ್ಕಿಬಿದ್ದಿರುವಂತದ್ದು. ಇದೇ ರೀತಿಯಾಗಿ ಅಧಿಕಾರಿಗಳನ್ನು ಕೂಡ ಬಿಟ್ಟಿಲ್ಲ ಈ ಸೈಬರ್ ವಂಚಕರು ಅಂತ ಹೇಳ್ಬಹುದು. ಸಾಮಾನ್ಯ ಜನರಿಂದ ಹಿಡಿದು ಅಧಿಕಾರಿಗಳು, ಸೆಲೆಬ್ರಿಟೀಸ್, ಪೊಲಿಟಿಷಿಯನ್ಸ್ ಯಾರನ್ನು ಕೂಡ ಬಿಟ್ಟಿಲ್ಲ ಈ ಸೈಬರ್ ಅಪರಾಧಿಗಳು. ಹಾಗಾಗಿ ಅವರಿಗೆ ಸರಿಯಾದ ಉತ್ತರವನ್ನ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಗಂಭೀರವಾಗಿ ಈ ವಿಚಾರವನ್ನ ಅಧಿಕಾರಿಗಳು ತಗೊಂಡು ಅವರ ಜಾಲವನ್ನ ಪತ್ತೆ ಹಚ್ಚೋಕೆ ಮುಂದಾದಾಗ 12 ಆರೋಪಿಗಳು ಈಗ ಸಿಕ್ಕಿಬಿದ್ದಿದ್ದಾರೆ.